ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವೀಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದಿನಾಂಕ 1/3/2026 ಎಕ್ಸಾಮಿನೇಷನ್ ನಡೀತು. ಸೊ ಅದರ ಒಂದು ರಿಸಲ್ಟ್ ಅಂತ ಅಂದರೆ ರ್ಯಾಂಕ್ ಲಿಸ್ಟ್ ಅಂತಿಮ ಫಲಿತಾಂಶವನ್ನು 24/3/2026 ಬಿಡುಗಡೆ ಮಾಡಿದರು. ಸೊ 24/3/2026 ಬಿಡುಗಡೆ ಮಾಡಿರುವಂತಹದ್ದು ಕೆಲವು ಟೈಮ್ಗಳ ನಂತರ ಏನಾಯಿತು ಅಂತಂದರೆ ಲಿಂಕ್ ಓಪನ್ ಆಗ್ತಾ ಇರಲಿಲ್ಲ. ರ್ಯಾಂಕ್ ಲಿಸ್ಟನ್ನು ನೋಡಲಿಕ್ಕೆ ಅಸಾಧ್ಯ ಆಗ್ತಿತ್ತು. ಸೊ ಅದನ್ನು 27/3/2026 24/3/2026 ಬಿಟ್ಟಿರುವಂತಹ ರ್ಯಾಂಕ್ ಲಿಸ್ಟನ್ನು ಕೂಡ ನಾವು ಏನು ಮಾಡ್ಬೋದು, ಚೆಕ್ ಮಾಡ್ಕೋಬೋದಾಗಿತ್ತು 27/3/2026. ಓಕೆನಾ. ಸೊ ಅದಾದ ಬಳಿಕ ಏನಂತಂದರೆ ಈಗ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿ ಏಪ್ರಿಲ್ ಫಸ್ಟ್ ವೀಕ್ ಮತ್ತು ಸೆಕೆಂಡ್ ವೀಕ್ ಅಂತೇಳಿ ಕ್ರೈಸ್ ವತಿಯಿಂದ ಏನು ಮಾಹಿತಿ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಸೊ ಅದರಲ್ಲಿ ಏಪ್ರಿಲ್ ಮೊದಲನೇ ವಾರ ಅಥವಾ ಎರಡನೇ ವಾರ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಸೊ ನಾವು ಈಗಾಗಲೇ ಏಪ್ರಿಲ್ ಫಸ್ಟ್ ವೀಕಲ್ಲಿ ಇದ್ದೀವಿ ಇವತ್ತೊಂದು. ಸೊ ಈ ವೀಕ್ ಬಿಟ್ಟಿಲ್ಲ ಅಂತಂದರೆ ನೆಕ್ಸ್ಟ್ ವೀಕ್ ಬಿಡುವಂತಹ ಚಾನ್ಸಸ್ ತುಂಬಾ ಇದೆ. ಯಾಕಂದರೆ ಈ ವೀಕೆ ಬಿಡುವಂಥ ಚಾನ್ಸಸ್ ಯಾಕೆ ಜಾಸ್ತಿ ಇದೆ ಅಂತಂದರೆ ಈಗಾಗಲೇ 24/3/2026 ಅಂತಿಮ ಫಲಿತಾಂಶ ಮತ್ತು ವಿದ್ಯಾರ್ಥಿಗಳ ರ್ಯಾಂಕ್ ಲಿಸ್ಟನ್ನು ಬಿಡುಗಡೆ ಮಾಡಿರೋದ್ರಿಂದ ಸೊ ಇಲ್ಲಿ ಈಗೇನು ಮಾಡ್ತಾರೆ ಅಂತಂದರೆ ಜಿಲ್ಲಾವಾರು ಏನು ಅಪ್ಲಿಕೇಶನನ್ನು ಹಾಕಿದ್ರಿ ವಿದ್ಯಾರ್ಥಿಗಳು, ನಿಮ್ಮ ಜಿಲ್ಲೆ ಒಳಗೆ ನಿಮಗೆ ಸೀಟನ್ನು ಅಲಾಟ್ಮೆಂಟ್ ಮಾಡ್ತಾರೆ, ಅಂದರೆ ಸ್ಕೂಲನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಇಲ್ಲಿ ರ್ಯಾಂಕ್ ಲಿಸ್ಟ್ ಏನು ಮಾಡಿದ್ದಾರೆ ಅಂತಂದರೆ ಕರ್ನಾಟಕದಂತ ಬಿಟ್ಟಿರುವಂಥದ್ದು ವಿದ್ಯಾರ್ಥಿಗಳು ಮಾರ್ಕ್ಸನ್ನು ತೆಗೆದುಕೊಂಡ ಅನುಸಾರವಾಗಿ ಏನಂದರೆ ನಿಮ್ಮ ಒಂದು ರ್ಯಾಂಕು ನಿಮಗೆ ಶೋ ಆಗ್ತಾ ಇರುವಂಥದ್ದು. ಆ ರ್ಯಾಂಕ್ ಅನುಸಾರವಾಗಿ ವಿದ್ಯಾರ್ಥಿಗಳ ಒಂದು ಶಾಲಾ ಆದ್ಯತಾ ಕ್ರಮ ಅಂದರೆ ನೀವು ಪ್ರಿಯಾರಿಟಿಯನ್ನು ಕೊಟ್ಟಿರ್ತೀರಿ ಅಪ್ಲಿಕೇಶನ್ ಹಾಕುವಾಗ, ಆ ಪ್ರಿಯಾರಿಟಿಯ ಅನುಸಾರವಾಗಿ ಮತ್ತು ಸರ್ಕಾರದ ಮೀಸಲಾತಿ ಅನ್ವಯ ಏನು ಮಾಡ್ತಾರೆ ಅಂದರೆ ಸೀಟನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಓಕೆನಾ. ಇಲ್ಲಿ ಕೆಲವೊಂದು ಸಾರಿ ಮಾರ್ಕ್ಸ್ ಇಲ್ಲಿ ತೆಗೆದುಕೊಂಡವರು ಕೂಡ ಸೆಲೆಕ್ಷನ್ ಆಗದಿರಲು ಕಾರಣ ಅಂತಂದರೆ ಅವರ ಒಂದು ಕೆಟಗರಿ ಮತ್ತು ಅವರ ಒಂದು ಮಾರ್ಕ್ಸ್ ಆಗಿರ್ಬೋದು ಮತ್ತು ಅವರ ಒಂದು ಶಾಲಾ ಆದ್ಯತಾ ಕ್ರಮದಲ್ಲಿ ನೀಡಿರುವಂತಹ ಪ್ರಿಯಾರಿಟಿ ಅನುಸಾರವಾಗಿ. ಓಕೆನಾ. ಸೊ ಇಲ್ಲಿ ಸ್ನೇಹಿತರೆ, ಇಲ್ಲಿ ಏಪ್ರಿಲ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಏನಾಗುತ್ತಂದರೆ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಏನೇ ಅಪ್ಡೇಟ್ಸ್ ಬಂದರೂ ಕೂಡ ತಕ್ಷಣವೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ತಿಳಿಸುತ್ತೇವೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.